ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಭವ ಚಾನಲ್. ಇದು ಆಲ್ಮೋಸ್ಟ್ 5:30 ಆಗಿತ್ತು. ಇದು ನಮ್ಮ ಸಿರಾದ ಹೂವಿನ ಮಾರ್ಕೆಟು. ನಾವು ನಾಗರಿಗೆ ಹೋಗಬೇಕು ಅಂತೇಳ್ಬಿಟ್ಟು ಬೇಗ ಹೂವು ಹಣ್ಣು ಎಲ್ಲ ತರೋಣ ಅಂತೇಳ್ಬಿಟ್ಟು ನಾನು ನಮ್ಮ ಮನೆಯವರು ಹೋದ್ವಿ. ತುಂಬಾ ರೇಟ್ ಇತ್ತಂತ ಹೇಳ್ಬೋದು. ಹಾಗೆ ನೋಡಿ, ನಾಗರಿಗೆ ಮತ್ತು ಪೂಜೆಗಳಿಗೆ ಎಲ್ಲನೂ ಜೋಡಿಸ್ಕೊಂಡಿದ್ದೀನಿ. ನಾವು ಹೋಗ್ತಾ ಇರೋದು ಚನ್ನನಕುಂಟೆ ಮತ್ತು ಕೂಸ್ಕುಂಟೆಗೆ. ಕೂಸ್ಕುಂಟೆಯಲ್ಲಿ ಆಂಜನೇಯನ ದೇವಸ್ಥಾನ ಇದೆ ನಮ್ಮ ಮನೆಯವರು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮನೆಯವರು, ಅತ್ತೆ ಮಾವ ಮತ್ತು ಇಬ್ಬರು ಮಕ್ಕಳು ಎಲ್ಲರೂ ಕೂಡ ನಾಗರು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನಾಗರು ಮಾಡ್ತಿರೋದು ಬಂದು ಚನ್ನನಕುಂಟೆಯಲ್ಲಿ ಹೊಲದಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನ ಹತ್ರನೇ ನಾಗರು ಮಾಡ್ತಾ ಇದ್ದೀವಿ ನಾವು. ಮೊದಲು ಹೊಲದಲ್ಲಿ ಹುತ್ತಾ ಇತ್ತು, ಬಟ್ ಅಲ್ಲಿ ಏನೋ ಜಾಗ ಇಶ್ಯೂಸ್ ಆಗಿರೋದ್ರಿಂದ ಮತ್ತು ಅಲ್ಲಿರೋ ಕಟ್ಟೆ ಎಲ್ಲ ತೊಗೊಂಬಂದ್ಬಿಟ್ಟು ಇಲ್ಲಿ ದೇವಸ್ಥಾನ ಹತ್ರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಈಗ ಲಾಸ್ಟ್ 2 ಇಯರ್ಸಿಂದ ಇಲ್ಲೇ ನಾಗರು ಮಾಡ್ತಾ ಇದ್ದೀವಿ ನಾವು. ನಿಮ್ಮ ಅಪ್ಪನ ಕೈ ಇಟ್ಕೊಂಡಿಲ್ಲ. ಚಾರ್ಮಿಕಾ ರಿತ್ವಿಕಿಗೆ ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಇಬ್ಬರು ಸ್ವಲ್ಪ ಆ್ಯಕ್ಟಿವ್ ಆಗಿಲ್ಲ, ಸಪ್ಪಗಿದ್ದಾರೆ, ನಿದ್ದೆ ಬರ್ತಾಯಿತ್ತು ಅನಿಸುತ್ತೆ. ಅದಕ್ಕೇನೆ ಇವತ್ತಿನ ದಿನ ಫುಲ್ ಟೆಂಪಲ್ ರನ್ ಅಂತ ಹೇಳ್ಬೋದು. ದೇವಸ್ಥಾನ ಅಂತ ಹೋಗ್ತಾ ಇದ್ವಿ. ಥರ ಮನಸ್ಸಿಗೆ ಕೂಡ ನೆಮ್ಮದಿ ಅನ್ನಿಸ್ತು ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬಂದು. ಮತ್ತು ನಾಗರ ಪಕ್ಕದಲ್ಲೇ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೂ ಕೂಡ ಪೂಜೆ. ಮತ್ತು ಅಲ್ಲಿಂದ ನಾವು ಹೋಗಿದ್ದು ಲಕ್ಕಮ್ಮನ ದೇವಸ್ಥಾನ. ಆ ದೇವ್ರು ಬಂದು ನಮಗೆ ಹೆಣ್ಮಗಳಾಗಬೇಕಂತೆ, ನನಗೂ ಗೊತ್ತಿರಲಿಲ್ಲ. ಈ ವರ್ಷ ಗೊತ್ತಾಗಿ ಈ ವರ್ಷ ಅಲ್ಲಿಗೂ ಕೂಡ ಹೋದ್ವಿ. ಬಟ್ ಬಾಗಿಲು ಹಾಕಿದ್ರು. ನಾನು ತಗೊಂಡೋಗಿದ್ದು ಮಡ್ಲಕ್ಕಿ ಎಲ್ಲ ಬಾಗಿಲಲ್ಲೇ ಇಟ್ಟು ಪೂಜೆ ಮಾಡಿಕೊಂಡು ಬಂದ್ವಿ. ಪ್ರತಿ ವರ್ಷ ನಾವೇ ಹೋಗಿ 3-4 ಜನ ಹೋಗಿ ಪೂಜೆ ಮಾಡ್ಕೊಂಬರ್ತಾ ಇದ್ವಿ. ಈ ವರ್ಷ ಅತ್ತೆ ಮಾವ ಮತ್ತು ಇನ್ನೊಬ್ಬರು ಅತ್ತೆ ಎಲ್ಲರೂ ಬಂದಿದ್ದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಚಾರ್ಮಿಕಾ ಅಂತೂ ಅವ್ರ ಅಪ್ಪನ ಜೊತೆ ತೀಟೆ ಮಾಡ್ಕೊಂಡು ಓಡಾಡ್ತಾ ಇದ್ಲು. ಮತ್ತು ನಾವು ಅಲ್ಲಿಂದ ಹೊರಟಿದ್ದು ಕೂಸ್ಕುಂಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅದು ನಮ್ಮ ಮನೆದೇವರು, ಹಾಗಾಗಿ ಅಲ್ಲಿ ಪೂಜೆ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಪೂಜಾರು ಹೇಳಿದ್ರು ಬಾಗಿಲು ಹಾಕಿದೆ, ಬೀಗ ಹಾಕಿದೆ, ಹೋಗಿ ತೆಗೆದು ಕೂತಿರ್ರಿ ಅಂತ. ಹಾಗಾಗಿ ರಿತ್ವಿಕ್ ನೋಡಿ ಬಂದು ಬೀಗ ತೆಗಿತಾ ಇದ್ದಾನೆ. ಒಂದು 1/4 ಗಂಟೆ ವೆಯ್ಟ್ ಮಾಡಿದ್ವಿ. ಆ ನಂತರ ಬಂದು ಪೂಜೆ ಮಾಡಿಕೊಟ್ರು ಬಂದು. ಪೂಜೆ ಎಲ್ಲ ಚೆನ್ನಾಗಾಯಿತು. ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆ ನಂತರ ಚಾರ್ಮಿಕಾ ಫುಲ್ ಅಲ್ಲಿ ನೋವು ಅಂತ ಅಂತಿದ್ಲು. ಅಲ್ಲಿ ನೋವು ಬೇಕಾಗಿದೆ ಅಂದರೆ ಚಾಕ್ಲೇಟ್ ತಿಂದು ಉಳ್ಕಲ್ಲಾಗ್ಬಿಟ್ಟಿದ್ದಾವೆ, ಹಾಗಾಗಿ ತುಂಬ ಪೇಯ್ನ್ ಅಂತ ಅಳ್ತಾ ಇದ್ಲು. ಹಾಗಾಗಿ ಡೆಂಟಲ್ ಕ್ಲಿನಿಕ್ಕಿಗೆ ಕರ್ಕೊಂಡೋಗೋಣ ಅಂತ ಕರ್ಕೊಂಡೋಗ್ತಾ ಇದ್ವಿ. ನಾವು ತೋರಿಸೋದು ಬಂದು ಇಲ್ಲಿ ಮೋರ್ ಆಪೋಸಿಟ್ ಇದೆ ಅಲ್ವಾ, ಬಾಲಾಜಿನಗರಲ್ಲಿ, ಅಲ್ಲಿ ಶ್ರೀನಿವಾಸ್ ಡೆಂಟಲ್ ಕ್ಲಿನಿಕ್ ಅಂತ, ಅಲ್ಲಿ ಕರ್ಕೊಂಬಂದ್ವಿ. ಲಾಸ್ಟ್ ಟೈಮ್ ಕೂಡ ಸಿಮೆಂಟ್ ಹಾಕಿದ್ರು, ಉಳ್ಕಲ್ ಜಾಸ್ತಿ ಆಗಿದೆ ಪೇಯ್ನ್ ಅಂತ ಹೇಳ್ತಿದ್ಲು ಅಂತ ಹೇಳ್ಬಿಟ್ಟು. ಬಟ್ ಚಾಕ್ಲೇಟ್ ಜೊತೆಗೆ ಸಿಮೆಂಟ್ ಕೂಡ ತಿನ್ಕೊಂಬಿಟ್ಟಿದ್ದಾಳೆ, ಹಾಗಾಗಿ ಮತ್ತೆ ಜಾಸ್ತಿ ಪೇಯ್ನ್ ಆಗಿದ್ದರಿಂದ ಕರ್ಕೊಂಬಂದ್ವಿ. ಸ್ವಲ್ಪ ಜಾಸ್ತಿನೇ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳಿದ್ರು ಡಾಕ್ಟರು. ಮತ್ತು ಸಿಮೆಂಟ್ ಹಾಕೋದು ಬೇಡ, ಮಕ್ಕಳು ಏನಾದರೂ ತಿಂತಾನೆ ಇರ್ತಾವಲ್ವ, ಹಾಗಾಗಿ ಹಾಗೆ ವಾಶ್ ಮಾಡಿಸ್ಕೊಂಡ್ರಿ ಸಾಕು ಅಂತ ಹೇಳ್ಬಿಟ್ಟು ನೀಟಾಗಿ ವಾಶ್ ಮಾಡಿ, ಹಾಗೆ ಚಾಕ್ಲೇಟ್ ಜಾಸ್ತಿ ತಿನ್ನಬಾರ್ದು ಅಂತಲೂ ಹೇಳಿ ಕಳಿಸಿದ್ರು ಅವಳಿಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.